ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರೂ ನೋಡ್ತಾ ಇದ್ದೀರಾ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿ. ಸ್ವಲ್ಪ ಕೆಲಸ ಇತ್ತು, ಹಾಗಾಗಿ ಟೌನ್ ಕಡೆ ಹೊರಟಿದ್ವಿ. ಜೊತೆಗೆ ಸ್ವಲ್ಪ ಬೇಜಾರು ಕೂಡ ಆಗ್ತಿತ್ತು, ಹಾಗಾಗಿ ಒಂದು ಲಾಂಗ್ ವಾಕ್ ಆಗುತ್ತೆ ಅಂತ ಹೇಳಿಬಿಟ್ಟು ಟೌನ್ ಕಡೆ ಹೋಗಿದ್ವಿ. ಜೊತೆಗೆ ಮೋರಲ್ಲಿ ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು, ಹಾಗಾಗಿ ಮೋರ್ಗೂ ಕೂಡ ಹೋಗಿದ್ವಿ. ನೋಡಿ, ಇವಾಗ ಮೋರ್ ಒಳಗಡೆ ಬಂದಿದ್ವಿ. ಒಂದು ಸಣ್ಣ ವೀಡಿಯೋ ಕ್ಲಿಪ್ಪನ್ನು ತೊಗೊಂಡೆ, ಯಾಕಂತಂದರೆ ಲಾಂಗ್ ವೀಡಿಯೋ ಮಾಡೋದಕ್ಕೆ ನಂಗೆ ಆಗಲಿಲ್ಲ. ನನ್ನ ಮಗಳು ಕೂಡ ಸ್ವಲ್ಪ ತರಲೆ ಮಾಡ್ತಾಳೆ ಅಲ್ವಾ, ಹಾಗಾಗಿ ಇನ್ನು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ಬಂದ್ವಿ. ಮೋರಲ್ಲಿ ಒಂದು 2 ಪ್ಯಾಕು ಮಶ್ರೂಮ್ ತೊಗೊಂಡೆ, ಜೊತೆಗೆ ಒಂದೆರಡು ಜೋಳನ ತೊಗೊಂಡು ಬಂದಿದ್ದೆ. ಸ್ವೀಟ್ ಕಾರ್ನ್ ಮಾಡ್ಕೊಳ್ಬೇಕು ಅಂತ ತುಂಬ ಇಷ್ಟ ಇತ್ತು, ಹಾಗಾಗಿ ಮಾಡ್ಕೊಳ್ಳೋಣ ಮನೆಯಲ್ಲೇ ಅಂತ ಹೇಳಿ ಜೋಳ ತೊಗೊಂಡೆ. ಜೊತೆಗೆ ರೋಡ್ ಸೈಡಲ್ಲಿ ಅವರೆಕಾಳನ್ನ ಮಾರ್ತಾಯಿದ್ರು. ಇವಾಗ ಅವರೆಕಾಳು ಸೀಸನ್ ಆಗಿರೋದ್ರಿಂದ ಎಲ್ಲ ಕಡೆನೂ ಮಾರ್ತಾ ಇರ್ತಾರೆ. ನಾನು ಕೂಡ 1-2 kg ಅವರೆಕಾಳನ್ನು ತೊಗೊಂಡು ಬಂದಿದ್ದೆ. ಅದನ್ನು ತೊಗೊಂಡು ಬಂದು ಇವಾಗ ಫ್ರಿಜ್ಜಲ್ಲಿ ಇಡ್ತಾಯಿದ್ದೀನಿ. ಜೋಳ ಮತ್ತು ಮಶ್ರೂಮು ಹಾಗೆಯೇ ಅವರೆಕಾಯಿ ಇದೆಲ್ಲನೂ ಫ್ರಿಜ್ಜಲ್ಲಿ ಇಡ್ತಾಯಿದ್ದೀನಿ. ಸಂಜೆಗೆಲ್ಲ ಸ್ವಲ್ಪ ಮಾಡ್ಕೊಳ್ಳೋಣ ಅಂತ ಹೇಳಿ. ನನಗೆ ಪೂಜೆ ಕೆಲಸ ಎಲ್ಲ ಸ್ವಲ್ಪ ಬಾಕಿ ಇತ್ತು, ಹಾಗಾಗಿ ಸಂಜೆ ಇದನ್ನೆಲ್ಲ ಮಾಡ್ಕೊಳ್ಳೋಣ ಅಂತ ಹೇಳಿ ಇವಾಗ ಸದ್ಯಕ್ಕೆ ಫ್ರಿಜ್ಜಿಗೆ ಇಟ್ಟು ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಇದು ಹಣ್ಣಿಡೋದಕ್ಕೆ ಅಂತ ಹೇಳಿ, ಆದರೆ ನಾನು ಇವಾಗ ಹಣ್ಣು ತರಿಸಿಲ್ಲ. ಯಾಕಂತಂದರೆ ತುಂಬ ಚಳಿ ಇದೆ ಅಲ್ವಾ, ಹಾಗಾಗಿ ನನ್ನ ಮಗಳಿಗೆ ಸ್ವಲ್ಪ ಶೀತ ಆಗುತ್ತೆ, ಹಾಗಾಗಿ ಹಣ್ಣೇನು ತರಿಸಿಲ್ಲ. ಬಾಳೆಹಣ್ಣೊಂದನ್ನು ನಾನು ಮೇಲ್ಗಡೆ ಬಾಸ್ಕೆಟಲ್ಲಿ ಹಾಕ್ಕೊಂಡು ಇಟ್ಕೊಂಡಿರ್ತೀನಿ, ಫ್ರಿಡ್ಜಿಗೇನು ಇಟ್ಕೊಳ್ಳೋದಿಲ್ಲ. ಇನ್ನು ಮಶ್ರೂಮ್ನ ಸ್ಪೇಸ್ ಇರಲಿಲ್ಲ ಅಂತ ಹೇಳಿಬಿಟ್ಟು ಅದರೊಳಗಡೆ ಹಾಕಿಟ್ಕೊಂಡೆ. ಸ್ವಲ್ಪ ಫ್ರಿಜ್ನೂ ಕೂಡ ಆರ್ಗನೈಸ್ ಮಾಡ್ಕೊಳ್ಬೇಕು, ನನಗೆ ಟೈಮ್ ಆಗಿಲ್ಲ, ಹಾಗೆಯೇ ಇಟ್ಕೊಂಡಿದ್ದೀನಿ. ಫ್ರೀ ಟೈಮ್ ಆದಾಗ ಸ್ವಲ್ಪ ಜೋಡಿಸ್ಕೊಳ್ಬೇಕು ಎಲ್ಲದನ್ನು ಕೂಡ. ಇನ್ನು ಪೂಜೆ ಎಲ್ಲ ಆಯಿತು, ಅದಾದಮೇಲೆ ಕಾಫಿ ಮಾಡ್ಕೊಳ್ಳೋಣ ಅಂತ ಹೇಳಿ ಕಿಚನಿಗೆ ಬಂದ್ವಿ. ಇನ್ನು ಹಾಲಿನ ಕೆನೆನ ಎತ್ತಿಟ್ಕೊಳ್ತಾ ಇದ್ದೀನಿ, ಯಾಕಂತಂದರೆ ಬೆಣ್ಣೆ ಮಾಡ್ಕೊಳ್ಳೋಣ ಅಂತ ಹೇಳಿ. ನಾಟಿ ಹಸುವಿನ ಹಾಲಾಗಿರೋದ್ರಿಂದ ನನಗೆ ಚೆನ್ನಾಗಿ ಕೆನೆ ಸಿಗುತ್ತೆ, ಹಾಗಾಗಿ ಸ್ವಲ್ಪ ಬೆಣ್ಣೆ ಮಾಡ್ಕೊಳ್ಳೋಣ ಅಂತ ಹೇಳಿ ಎಲ್ಲ ಸ್ಟೋರ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನಾನು ಯಾವತ್ತೂ ಕೂಡ ಹಾಲಿನ ಕೆನೆನ ಸ್ಟೋರ್ ಮಾಡಿಕೊಂಡು ಅದರಿಂದ ಬೆಣ್ಣೆ ಮಾಡ್ಕೊಂಡಿರಲಿಲ್ಲ. ಮುಂಚೆ ಎಲ್ಲ ನಾನು ಕೂಡ ಯೂಟ್ಯೂಬಲ್ಲಿ ನೋಡಿದ್ದೆ, ಬಟ್ ನನಗೆ ಈ ಥರ ಮಾಡ್ಬೋದಂತ ಐಡಿಯಾ ಇರಲಿಲ್ಲ. ಅದ್ರ ಜೊತೆಗೆ ನಾನು ಪ್ಯಾಕೆಟ್ ಹಾಲು ಯೂಸ್ ಮಾಡ್ತಾ ಇದ್ದೆ ಅಲ್ವಾ, ಹಾಗಾಗಿ ಅದರಲ್ಲಿ ಏನು ಜಾಸ್ತಿ ಕೆನೆ ಸಿಗ್ತಾ ಇರಲಿಲ್ಲ, ಹಾಗಾಗಿ ನಾನು ಯಾವತ್ತೂ ಕೂಡ ಮಾಡ್ಕೊಂಡಿರಲಿಲ್ಲ. ನನಗೆ ತುಪ್ಪ ಕಾಯಿಸ್ಕೊಳ್ಬೇಕು ಅಂತ ಅಂದರೆ ಬೆಣ್ಣೆನ ದುಡ್ಡು ಕೊಟ್ಟು ಬೇರೆ ಕಡೆ ತೊಗೊಳ್ತಾ ಇದ್ವಿ. ಆದ್ದರಿಂದ ನಾನು ತುಪ್ಪವನ್ನು ಕಾಯಿಸ್ಕೊಳ್ತಾ ಇದ್ದೆ ನನ್ನ ಮಗಳಿಗೆ. ನಾಟಿ ಹಸುವಿನ ಬೆಣ್ಣೆನ ನಾನು ತೊಗೊಳ್ತಾ ಇದ್ದಿದ್ದು. ಎಮ್ಮೆ ಬೆಣ್ಣೆನ ನಾವು ತಿನ್ನಿಸೋದಿಲ್ಲ ಚಿಕ್ಕ ಮಕ್ಕಳಿಗೆ, ಯಾಕಂತ ಅಂದರೆ ನಮ್ಮ ಕಡೆ ಎಲ್ಲ ಹೇಳ್ತಾರೆ ಎಮ್ಮೆ ಬೆಣ್ಣೆ ತಿನ್ನಿಸಿದ್ರೆ ಸ್ವಲ್ಪ ಮಂದ ಬುದ್ಧಿ ಆಗುತ್ತೆ ಅಂತ ಹೇಳಿ, ಸ್ವಲ್ಪ ಮಂದ ಆಗ್ತಾರೆ ಅಂತ ಹೇಳಿ. ಹಾಗಾಗಿ ನಾನು ತಿನ್ನಿಸಿಲ್ಲ ನನ್ನ ಮಗಳಿಗೆ. ನಾನು ನಾಟಿ ಹಸುವಿನ ಬೆಣ್ಣೆನೇ ತರಿಸ್ಕೊಂಡು ಅದರಿಂದ ತುಪ್ಪ ಕಾಯಿಸಿ ಅವಳಿಗೆ ಸರಿಗೆಲ್ಲ ಮಿಕ್ಸ್ ಮಾಡಿ ನಾನು ತಿನ್ನಿಸಿರೋದು. ನೋಡೋಣ, ಹಾಲಿನ ಕೆನೆ ಎಲ್ಲ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ, ಹೇಗಾಗತ್ತೆ ಅಂತ ಹೇಳಿ ನೋಡಿಕೊಂಡು ಅದಾದಮೇಲೆ ಬೆಣ್ಣೆನ ತೊಗೊಳ್ತೀನಿ. ಯಾವ ರೀತಿ ಬರುತ್ತೆ ಅಂತ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇನ್ನು ಇವಾಗ ನನ್ನ ಮಗಳಿಗೆ ಹಾಲನ್ನ ಸೋಸಿಟ್ಕೊಂಡಿದ್ದೀನಿ, ಜೊತೆಗೆ ನನ್ನ ಕಾಫಿನೂ ಕೂಡ ರೆಡಿ ಆಯಿತು. ಇವಾಗ ಕಾಫಿನ ಕುಡಿಬೇಕು. ನೀವು ಕಾಫಿ ಮಾಡುವಾಗ ಈ ಸಲ ಒಂದು ಸಲ ತಿರುವು ಹಾಕ್ಕೊಂಡ್ರೆ ಕಾಫಿ ಪುಡಿ ಹಾಕಿದ್ಮೇಲೆ ಕಾಫಿ ಒಂದು ಸ್ವಲ್ಪ ಡಿಫ್ರೆಂಟ್ ಟೇಸ್ಟಾಗಿ ಚೆನ್ನಾಗಿರುತ್ತೆ. ಒಳ್ಳೆ ಫಿಲ್ಟ್ರ್ ಕಾಫಿ ಥರ ಚೆನ್ನಾಗಿರುತ್ತೆ. ಜೊತೆಗೆ ಇನ್ನು ಸ್ವಲ್ಪ ಹಾಲಿತ್ತು ಅಲ್ವಾ, ಅದನ್ನು ಕೂಡ ಕಾಯಿಸಿ ಎತ್ತಿಡ್ತಾ ಇದ್ದೀನಿ. ಜೊತೆಗೆ ಸ್ವಲ್ಪ ಮೊಸರು ಮಾಡ್ಕೊಳ್ಳೋಣ ಅಂತ ಹೇಳಿ ಸ್ವಲ್ಪ ಬೆಚ್ಚಗೆ ಮಾಡಿ ಹಾಲನ್ನು ಮೊಸರಿಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಕೋದಕ್ಕೆ. ಯಾಕಂತಂದರೆ ಪಲಾವ್ ಏನಾದರೂ ಮಾಡಿದ್ರೆ ಟಿಫನಿಗೆ ಆಗುತ್ತೆ ಅಂತ ಹೇಳಿಬಿಟ್ಟು, ಮೊಸರು ಬಜ್ಜಿ ಎಲ್ಲ ಮಾಡೋದಕ್ಕೆ ಆಗುತ್ತೆ ಅಂತ ಹೇಳಿ ಮೊಸರನ್ನು ಕೂಡ ಹಾಕಿ ಇಡ್ತಾಯಿದ್ದೀನಿ. ಇನ್ನು ಕಾಫಿನೂ ಕೂಡ ರೆಡಿ ಆಯಿತು, ಅದನ್ನು ಕೂಡ ಇವಾಗ ಸೋಸ್ಕೊಳ್ತಾ ಇದ್ದೀನಿ. ನೀವು ನೋಡ್ತಾ ಇದ್ದೀರಲ್ವ ನನ್ನ ಮಗಳನ್ನ ಇದೇ ಥರ ನಾನು ಶೆಲ್ಫ್ ಮೇಲೆ ಕೂರಿಸ್ಕೊಂಡೆ. ಅವಳು ಚಿಕ್ಕವಳಿದ್ಕಿಂತನೂ ಕೂಡ ನಾನು ಇದೇ ಥರ ಕೂರಿಸ್ಕೊಂಡೆ ಅಡುಗೆ ಮಾಡ್ಕೊಳ್ತಾ ಇರೋದು. ಸ್ವಲ್ಪ ಹಠ ಮಾಡ್ಕೊಳ್ತಾಳೆ, ಜೊತೆಗೆ ಒಬ್ಬರೇ ಮ್ಯಾನೇಜ್ ಮಾಡ್ಕೊಳ್ಬೇಕು ಅಲ್ವಾ, ಹಾಗಾಗಿ ಈ ಥರ ಐಡಿಯಾಗಳನ್ನ ಮಾಡ್ಕೊತಾರೆ ಎಲ್ಲ ತಾಯಂದ್ರೂ ಕೂಡ. ಇವಾಗ ಸ್ವಲ್ಪ ದೊಡ್ಡವಳಾದ್ಮೇಲೆ ಏನು ಅಷ್ಟೊಂದು ತರಲೆ ಏನು ಮಾಡಲ್ಲ, ಬಟ್ ಶೆಲ್ಫ್ ಮೇಲೆ ಕೂತ್ಕೊತಾಳೆ. ಒಂದೊಂದು ಸಲ ಬಾಕ್ಸ್ ಎಲ್ಲ ತೆಗೆದ್ಬಿಟ್ಟು ಎಸ್ದು ಬಿಡ್ತಾಳೆ ಕೆಳಗಡೆ, ಒಂದೊಂದು ಸಲ ಎಲ್ಲ ಬೀಳಿಸ್ತಾಳೆ, ಒಂದೊಂದು ಸಲ ಅವಳಿಗೇನು ಬೇಕೋ ಅದನ್ನು ತಗೊಂಡು ಎಲ್ಲ ಹರಡಿಬಿಡ್ತಾಳೆ. ಮತ್ತೊಂದು ಸಲ ನನಗೆ ಡಬಲ್ ಕೆಲಸ ಆಗುತ್ತೆ, ಅದಕ್ಕೋಸ್ಕರ ಒಂದೊಂದು ಸಲ ಹತ್ತಿಸ್ಕೊಳ್ಳಲ್ಲ, ಬಟ್ ಅವಳು ಹಠ ಮಾಡಿದಾಗ ಹತ್ತಿಸ್ಕೊಳ್ಳೇಬೇಕಾಗತ್ತೆ. ಇನ್ನು ಕಾಫಿ ಎಲ್ಲ ಸೋಸ್ಕೊಂಡು ಅದಾದಮೇಲೆ ಹಾಲಿಗೆ ಬಂದ್ವಿ. ನನ್ನ ಮಗಳಿಗೆ ಹಾಲು ಮತ್ತು ಬ್ರೆಡ್ ಕೊಟ್ಟು ನಾನು ಕೂಡ ಕಾಫಿನ ಕುಡಿದೆ.
ನೋಡಿ ಸಂಜೆ ಪೂಜೆ ಎಲ್ಲ ಆಯಿತು, ಬಾಗಿಲಿಗೆ ದೀಪವನ್ನು ಕೂಡ ಹಚ್ಚಿಟ್ಟಿದ್ದೆ. ಇನ್ನು ಸಂಜೆ ನಾನು ಪೂಜೆ ಎಲ್ಲ ಆದಮೇಲೆ ಕಾಫಿ ಮಾಡೋ ಟೈಮಲ್ಲಿ ನನಗೆ ಎಲ್ಲ ಕೆಲಸನೂ ಮುಗಿಸ್ಕೊಂಡಿರ್ತೀನಿ. ಕಾಫಿ ಕುಡ್ಕೊಂಡು ಟಿ ವಿ ನೋಡಿಕೊಂಡು ನಾನು ನನ್ನ ಮಗಳು ಟಿ ವಿ ನೋಡ್ಕೊಂಡು ಕೂತಿರ್ತೀವಿ. ಅದಾದಮೇಲೆ ರಾತ್ರಿ ಊಟಕ್ಕೆ ನಾನು ಅಡುಗೆನ ರೆಡಿ ಮಾಡ್ಕೊಳ್ತೀನಿ. ನಮ್ಮ ಮನೆಯವ್ರು ಸ್ವಲ್ಪ ಡ್ಯೂಟಿಯಿಂದ ಲೇಟಾಗಿ ಬರೋದ್ರಿಂದ ಸ್ವಲ್ಪ ಲೇಟಾಗಿಯೇ ಅಡುಗೆ ಪ್ರಿಪೇರ್ ಮಾಡ್ಕೊಳ್ತೀನಿ. ನೋಡಿ ಇವಾಗ ಕಾಫಿ ಕುಡಿತಾ ಇದ್ದೀವಿ ನಾನು ನನ್ನ ಮಗಳು. ನನಗಂತೂ ಸಿಕ್ಕಾಪಟ್ಟೆ ಕಾಫಿ ಅಂತ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಅದು ತಣ್ಣಗಿದ್ರೂ ಕುಡಿತೀನಿ, ಬಿಸಿಯಾಗಿದ್ರೂ ಕುಡಿತೀನಿ, ಹೆಚ್ಚಾಗಿಯೂ ಕುಡಿತೀನಿ. ಹೆಚ್ಚು ಅಂತ ಅಂದರೆ ಲಿಮಿಟೇ ಇಲ್ಲ, ಎಷ್ಟು ಕೊಟ್ರೂ ಕುಡಿತೀನಿ. ಬಟ್ ಆಚೆ ಕಡೆ ಹೋದರೆ ಎಲ್ಲ ಕುಡಿಯೋದಿಲ್ಲ, ಮನೇಲಿ ಮಾತ್ರ ಕುಡಿತೀನಿ ಅಷ್ಟೇ ಜಾಸ್ತಿ. ಆಚೆ ಕಡೆ ಎಲ್ಲ ಸ್ವಲ್ಪ ಕುಡಿತೀನಿ ಅಷ್ಟೇ. ಅದ್ರ ಜೊತೆಗೆ ಜೋಳ ತಂದಿದ್ದೆ ಅಲ್ವಾ, ಅದನ್ನು ಕೂಡ ಇವಾಗ ಬಿಡಿಸಿ ಬೇಯಿಸ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಬೇಯಿಸ್ಕೊಂಡು ಇನ್ನರ್ಧ ಸುಟ್ಕೊಳ್ಳೋಣ ಅಂತ ಹೇಳಿ ಇವಾಗ ಬಿಡಿಸಿಟ್ಕೊಳ್ತಾ ಇದ್ದೀನಿ. ಜೋಳ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಹಸಿಯಾಗಿ ತಿನ್ನೋದಕ್ಕೂ ಕೂಡ ತುಂಬ ಚೆನ್ನಾಗಿತ್ತು ರುಚಿ. ಹಾಗಾಗಿ ತಿಂದ್ಕೊಂಡು ಅದಾದಮೇಲೆ ಸಿಪ್ಪೆ ಎಲ್ಲ ತೆಗೆದು ಇವಾಗ ಬೇಯಿಸೋದಕ್ಕೆ ಹಾಕ್ತಾಯಿದ್ದೀನಿ. ಒಂದು ಅರ್ಧನ ಬೇಯಿಸ್ಕೊಂಡು ಇನ್ನರ್ಧನ ಸುಟ್ಕೊಳ್ತಾ ಇದ್ದೀವಿ. ಯಾಕೋ ತುಂಬ ಜೋಳ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು, ಹಾಗಾಗಿ ಹಾಗೆಯೇ ಮೋರಿಗೆ ಹೋಗಿದ್ವಿ ಅಲ್ವಾ, ಅಲ್ಲಿತ್ತು, ಹಾಗಾಗಿ ತೊಗೊಂಡು ಬಂದಿದ್ದೆ. ನೋಡಿ ಇವಾಗ ಕುಕ್ಕರಲ್ಲಿ ಬೇಯೋದಕ್ಕೆ ಇಟ್ಟಿದ್ದೀನಿ. ಇನ್ನು ಅರ್ಧನ ಸ್ವಲ್ಪ ಸುಟ್ಕೊಳ್ತಾ ಇದ್ದೀನಿ. ನೋಡಿ ನನ್ನ ಮಗಳು ಈ ಥರ ಶೆಲ್ಫ್ ಮೇಲೆ ಕೂತ್ಕೊಂಡಿರ್ತಾಳೆ, ಅವಳ ಜೊತೆ ಮಾತಾಡಿಕೊಂಡು ನಾನು ಕೂಡ ಕೆಲಸ ಮಾಡ್ಕೊಳ್ತೀನಿ. ಇನ್ನು ಜೋಳ ಎಲ್ಲ ಸುಟ್ಕೊಂಡು ತಗೊಂಡು ಬಂದು ಟಿ ವಿ ನೋಡಿಕೊಂಡು ನಾನು ನನ್ನ ಮಗಳು ಇಬ್ಬರು ಶೇರ್ ಮಾಡಿಕೊಂಡು ತಿಂತಾಯಿದ್ವಿ. ನೋಡಿದ್ರಲ್ವ ಫ್ರೆಂಡ್ಸ್, ಹೀಗಿತ್ತು ನನ್ನ ಗುರುವಾರದ ಸಂಜೆಯ ವ್ಲಾಗು. ಇವಾಗ ಜೋಳ ಕೂಡ ಬೆಂದಿದೆ, ಅದನ್ನು ಕೂಡ ಟೇಸ್ಟ್ ಮಾಡಿದ್ವಿ. ತುಂಬ ಅಂದರೆ ತುಂಬಾ ಚೆನ್ನಾಗಾಗಿತ್ತು. ಇಲ್ಲಿಗೆ ನನ್ನ ವ್ಲಾಗು ಮುಗೀತು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನನ್ನು ಕೂಡ ಕ್ಲಿಕ್ ಮಾಡಿ. ಮತ್ತೊಂದು ಹೊಸ ವ್ಲಾಗ್ ಜೊತೆ ನಾವು ಮೀಟ್ ಮಾಡೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.